四川、贵州那一带的。好，其实跟口音好像像那一带的，不是当地人。我们呢？啊，都是贵州的，跟口音有点像，四川、贵州那边的。那是1年回去1次了。ಗಣಪತಿ ಭಟ್ ಅವರ ಮನೆಯಲ್ಲಿ ಇದ್ದೇವೆ. ಕೃಷಿ ವಾಣಿಜ್ಯ ಚಾನಲಿಗೆ ಅವರ ಮನೆಯವರಿಗೆಲ್ಲ ಸ್ವಾಗತವನ್ನು ಬಯಸುತ್ತಾ, ಈ ದಿವಸ ಶ್ರೀಯುತ ಗಣಪತಿ ಭಟ್ ಅವರ ಮನೆಯ ಪಕ್ಕದಲ್ಲೇ ಒಂದು ಅಡ್ಡ ಬೋರ್, ಹಾರಿಜಾಂಟಲ್ ಬೋರು ಮಾಡಿದ್ದಾರೆ. ಕ್ರಾಸ್ ಬೋರ್ ಅದನ್ನು ನಾವೊಂದು ಈಗ ವೀಕ್ಷಣೆ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೇಳಬಹುದಾ ಗಣಪತಿ ಭಟ್ರೆ? ನಮಸ್ಕಾರ. ನಮಸ್ಕಾರ. ನೋಡಿ, ಅಡ್ಡ ಬೋರ್ ಎಂಬುದು ನಮ್ಮ ಊರಿನಲ್ಲಿ ಅದಕ್ಕೆ ಸೋರಂಗ ಅಂತ ಹೇಳ್ತಾರೆ. ಸೋರಂಗ ತೋಡಿ ಬಿಡೋದು ಹೋದರೆಲ್ಲ ಈಗ ಹೋಗಲಿಕ್ಕೆ ಆಗೋದಿಲ್ಲ, ಮಾಡುವವರಿಲ್ಲ, ಜಡಿದು ಬೀಳ್ತದೆ. ಆದುದರಿಂದ ಅದಕ್ಕೆ ಈಗ ರಾಜಸ್ಥಾನ ಹತ್ತಿರದಿಂದ ಬರ್ತಾರೆ. ಅವರು ಬಂದು ಕಾಂಟ್ರಾಕ್ಟ್ನ ಮೂಲಕ ಮಾಡ್ತಾರೆ. ಫೀಟಿಗೆ ಇಷ್ಟು ಅಂತೇಳಿ ಅಥವಾ 60 ರೂಪಾಯಿ ಅಲ್ವಾ, 60 ರೂಪಾಯಿಯನ್ನು ಫೀಟಿಗೆ ತಗೊಳ್ತಾರೆ. ಮತ್ತು ಶಿಫ್ಟಿಂಗ್ ಚಾರ್ಜ್ ಬಂದು ಒಮ್ಮೆ ಒಂದು ಸೈಟ್ನಲ್ಲಿ ಸೆಟ್ ಆದರೆ, ಒಂದು ಮನೆಯಲ್ಲಿ ಸೆಟ್ ಆದರೆ 4,000 ತಗೊಳ್ತಾರೆ ಅವರು. ಮತ್ತು ಒಂದು ಬೇರೆ ಏನು ಕೊಡಲಿಕ್ಕಿಲ್ಲ, ಊಟ ಎಲ್ಲ ಅವರೇ ಮಾಡ್ತಾರೆ. ನಾವು ಏನು ಕೊಡೋದು ಬೇಡ. ನಮಗೆ ಅವರಿಗೆ ಸ್ವಲ್ಪ ಡ್ರಿಲ್ ಮಾಡಿ ತೆಗಿಲಿಕ್ಕೆ ಅದನ್ನು ಹುಡಿ ಉಂಟಲ್ಲ, ಕ್ರಶಿಂಗ್ ಪುಡಿ, ಅದು ತೆಗಿಲಿಕ್ಕೆ ಸ್ವಲ್ಪ ನೀರು ಬೇಕು. ಪಂಪೆಲ್ಲ ಅವರೇ ತರ್ತಾರೆ. ನೀರು ಸ್ವಲ್ಪ ಹೆಚ್ಚಿಲ್ಲ, ಒಮ್ಮೆ ನೀರು ಸಿಕ್ಕಿದ್ರೆ ಮತ್ತೆ ಅದೇ ನೀರು ಸಾಕಾಗ್ತದೆ. ಒಂದು 300-400 ಲೀಟರ್ ನೀರು ಡ್ರಮ್ಮಿನಲ್ಲಿ ಅಥವಾ ಪ್ಲಾಸ್ಟಿಕ್ ತೊಟ್ಟೆ ಹಾಕಿ ಒಂದು ಟ್ಯಾಂಕ್, ಸಣ್ಣ ಟ್ಯಾಂಕಿ ಮಾಡಿ. ನೋಡಿ, ನಾವು ಅಲ್ಲಿ ಮಾಡಿದ್ದೇವೆ, ಅದನ್ನು ಈಗ ಮುಚ್ಚಿದ್ದೇವೆ. ನೀರಿಗೆ ಬೇಕಾಗಿ, ನೀರು ಸಾಕಾಗಲಿಕ್ಕಿಲ್ಲ ಅಂತೇಳಿ. ಹಾಗೆ ಇದು ಎಷ್ಟು ನಿಮಗೆ ಮಣ್ಣೆಷ್ಟು ಸಿಗ್ತದೋ ಅಷ್ಟು ಕೊಂಡೋಗ್ತಾರೆ. 300-350 ರೂಪಾಯಿ ಕೊಂಡೋಗ್ತಾರೆ ಅವರು. ಈ ಬೋರು, ಅಡ್ಡ ಬೋರು ಎಷ್ಟು ಹೋಗಿದೆ? ಇದು 150 ಫೀಟ್ನಲ್ಲಿ ನಮಗೆ ಒಳ್ಳೆ ಹಾಡು ಇದು ಸಿಕ್ಕಿತ್ತು, ಬೆಳಂಕಲ್ಲು. ಹಾಗೆ ನಿಲ್ಲಿಸಿದವರು, ಬೆಟ್ಟು ಇನ್ನು ಮುಂದೆ ಹೋಗ್ಲಿಕ್ಕಿಲ್ಲ ಅಂತ, ಸಾಕು ನೀರು ಅಂತೇಳಿ, ಅತ್ಯಾಸ ಇರಬಾರ್ದು ಅಂತೇಳಿ ನಿಲ್ಲಿಸಿ. ನಮ್ಮ ಅಲ್ಲ, ಈಗ ಮನೆ ಖರ್ಚಿಗೆ ಕಾಣುವಾಗ ಒಳ್ಳೆ ನೀರಿನ ಸೋರ್ಸ್ ಬಂದಿದೆ. ಮನೆ ಖರ್ಚಿಗೆ ಸರಿಯಾದ ನೀರು. ಹೌದು. ನಾನು ಈಗ ಕುಡಿದು ನೋಡಿದೆ ಈ ನೀರಿನ ರುಚಿಯನ್ನು. ಭಾಳ ಮಧುರವಾದ ನೀರು, ವಾಟರ್ನಾಗೆ ಉಂಟು. ನಮಗೆ ಕುಡಿದು ನೋಡುವ ಒಂದು ಇದು ಫಿಲ್ಟರ್ ನೀರು, ಯಾವುದೇ ಶುದ್ಧತೆ ಇಲ್ಲ. ಇದನ್ನು ಪೇಟೆ ಪಟ್ಟಣಗಳಿಗೆ ಹೋದರೆ ಇಂಥ ನೀರು ಕುಡಿಲಿಕ್ಕೆ ಕಾಣಲಿಕ್ಕೂ ಸಿಕ್ಕಿಲ್ಲ, ಕುಡಿಲಿಕ್ಕೂ ಸಿಕ್ಕಲಿಕ್ಕಿಲ್ಲ ಅಂಥ ನೀರು, ಶುದ್ಧವಾದ ನೀರು. ಅಲ್ಲಿ ಕಳೆದ ವರ್ಷ ಹೊಡೆದಿದ್ದೇವೆ, ಈ ವರ್ಷ 2 ಬೋರ್ ಹೊಡೆದಿದ್ದೇವೆ. ಅಲ್ಲಿ ಇನ್ನೂ 5 ಬೋರ್, ಒಟ್ಟು 5 ಬೋರ್, 9 ಒಂದು ಮಾತ್ರ ಫೇಲ್ಯೂರ್ ಆಗಿದೆ ಕಳೆದ ವರ್ಷದಲ್ಲಿ. ಈ 9 ಬೋರ್ನಲ್ಲಿ ನೀರು ಒಂದು ಮಾತ್ರ ಬರ್ತದೆ. ಒಂದು ಫೀಟಿಗೆ ಇದಕ್ಕೆ ಅಸಲು ಎಷ್ಟು? 60 ಪ್ಲಸ್ ನಮ್ಮ ಒಮ್ಮೆ ಶಿಫ್ಟಿಂಗ್ ಚಾರ್ಜ್ ಒಂದು 4,000 ಎಲ್ಲ ಅವರೇ ಮಾಡ್ತಾರೆ. ಮತ್ತೆ ಪೈಪ್ ಹಾಕಿ ಕೊಡ್ತಾರೆ ಅವರು ನಿಮಗೆ ಶಾಶ್ವತವಾಗಿ. ನಾವು ತರಬೇಕು, ಅದಕ್ಕೆ ಡ್ರಿಲ್ ಮಾಡಿ ಕೊಡ್ತಾರೆ, ಅವರು ಹಾಕಿ ಕೊಡ್ತಾರೆ. ಮತ್ತು ಅದಕ್ಕೆ ಸಿಮೆಂಟ್ ಹಾಕಿ. ಪೈಪು ನಿಮಗೆ ಎಷ್ಟಾಗಿದೆ ಇದಕ್ಕೆ? ಅದು ಸಾಯಿ ಕೃಪಾ ಟ್ರೇಡರ್ಸ್ ಇಂದ ತಂದಂಥದ್ದು. ಸಾಯಿ ಕೃಪಾದಿಂದ ಒಂದು ರೇಂಜಿನ ಪೈಪ್ ಅವರು. ಸಾಯಿ ಕೃಪಾ ಅಂದರೆ ಇಲ್ಲಿ ಬಾಯಲ್ಲಿ
1.5 ಲಕ್ಷ ರೂಪಾಯಿ ಬೇಕು ಆಚೆ ಬೋರ್ ಆದ್ರೆ ವರ್ಟಿಕಲ್ ಬೋರ್ ಆದ್ರೆ. ಇದು ನಿಮಗೆ ಹಬ್ಬ ಅಂದ್ರೆ ಒಂದು ಎಲ್ಲ ಪೈಪು ಮತ್ತೆ ಇದರದ್ದು ಡ್ರಿಲ್ಲಿಂಗ್ ಚಾರ್ಜ್ ಎಲ್ಲ ಸೇರಿಸಿ ಲೆಕ್ಕದಲ್ಲಿ ಒಂದು ಅಂದಾಜು ಒಂದು 300 ಫೀಟ್ ಹೋದ್ರೆ ಒಂದು 27-26 ಸಾವಿರ ಒಳಗೆ ಆಗ್ತದೆ. ಅಂತೂ ಅದರ ಅರ್ಥಾಂಶಕ್ಕಿಂತಲೂ ಕಡಿಮೆ ಅಡ್ಡ ಬೋರ್ ಮಾಡಲಿಕ್ಕೆ ಈಗ 150 ಫೀಟ್ ಆಗಿದೆ ಅಂತ ಹೇಳಿದ್ದೀರಿ. ಹೌದು. ಇಷ್ಟು ಅಡ್ಡ ಬೋರ್ ಮಾಡಲಿಕ್ಕೆ ಇಷ್ಟು 6 ಗಂಟೆ ಟೈಮ್. 6 ಗಂಟೆಯಲ್ಲಿ 150 ಫೀಟ್ ಮಣ್ಣಿನಲ್ಲಿ ಕೊರೀತಾರೆ. ಮತ್ತೆ ಕಲ್ಲು ಕಪ್ಪು ಕಲ್ಲು ಸಿಕ್ಕಿದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಅದು ಹುಡಿ ಮೇಲೆ ಹೊರಗೆ ಬರಬೇಕಲ್ಲ, ಮತ್ತೆ ಡ್ರಿಲ್ಲಿಂಗ್ ಬಿಟ್ಟು ಕೂಡ ಬದಲಿಸಬೇಕಾಗ್ತದೆ. ಅದು 3.5 ಫೀಟ್ನ ರಾಡ್ಗಳು. ಕಳೆದ ವರ್ಷ ಒಂದು ಹಾಗೆ 10 ರಾಡ್ ಬಾಕಿ ಆಗಿದೆ ಅವ್ರದ್ದು ಕಟ್ಟಾಗಿ. ಅಂತೂ ನಿಮಗೆ ಇದರಲ್ಲಿ ಒಳ್ಳೆ ಯಶಸ್ಸು ದೊರೆತಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ತುಂಬ ಧನ್ಯವಾದಗಳು. ಕೃಷಿ ವಾಣಿಜ್ಯ ಚಾನಲಿಗೆ ಸ್ವಾಗತ. ಈ ದಿವಸ ನಾವು ಶ್ರೀಯುತ ಬಾಯಾಡಿ ಗೋವಿಂದ ಭಟ್ ಸನ್ ಆಫ್ ಕೃಷ್ಣ ಭಟ್ ಇವರ ಮನೆಯಲ್ಲಿ ಇದ್ದೇವೆ. ಅವರ ಮನೆಯಲ್ಲಿ ವಿಶೇಷವಾಗಿ ಒಂದು ಅಡ್ಡ ಬೋರ್, ಅಂದರೆ ದಕ್ಷಿಣ ಕನ್ನಡದ ಹಲವಾರು ಕಡೆ ಈ ಅಡ್ಡ ಬೋರಿನ ಒಂದು ವಿಶೇಷತೆಯನ್ನು ನಾವಿಲ್ಲಿ ಗಮನಿಸಬಹುದು. ಶ್ರೀಯುತ ಗೋವಿಂದ ಭಟ್ ಅವರು ಅಡ್ವೊಕೇಟ್, ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರ ಕೃಷಿ ಭೂಮಿ ಇರುವುದು ಇಲ್ಲಿ ಬಾಯಾಡಿ ಕುಡಾಲ್ಮೇರ್ಕಳ ಗ್ರಾಮದ ಒಂದು ಕೃಷಿ ಭೂಮಿ. ಅವರು ಅಡಿಕೆ ಕೃಷಿ ಹಾಗೆ ಎಲ್ಲ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಗೋವಿಂದ ಭಟ್ ಅವರಿಗೆ ನಮಸ್ಕಾರಗಳು. ಇಲ್ಲಿ ನೀವು ಯಾವುದೆಲ್ಲ ಕೃಷಿ ಮಾಡ್ತಾ ಇದ್ದೀರಿ? ಅಡಿಕೆ ಮೇನ್ ಕ್ರಾಪ್ ಅಂದ್ರೆ ಅಡಿಕೆ, ಮತ್ತೆ ತೆಂಗು, ಮತ್ತೆ ಒಳ್ಳೆಮೆಣಸು, ಮತ್ತೆ ಗೇರು ಬೀಜ ಮಾಡ್ತಾ ಇದ್ದೀವಿ. ನೀವು ಹಾಗಾದರೆ ಈ ಕೃಷಿ ಮತ್ತು ನಿಮ್ಮ ಉದ್ಯೋಗ ಇದನ್ನು ಎರಡನ್ನು ಹೇಗೆ ಸಂಭಾಳಿಸಿಕೊಂಡು ಹೋಗ್ತಾ ಇದ್ದೀರಿ? ಇಲ್ಲಿ ಡೈಲಿ ಮಂಗಳೂರಲ್ಲಿ ಪ್ರಾಕ್ಟೀಸು. ಹೌದೌದು. ಇದು ಕೃಷಿ ಭೂಮಿಯಲ್ಲಿ ಸುಲಭದಲ್ಲಿ ಆಗ್ಲಿಕ್ಕೆ ಬೇಕಾಗಿರುವ ವ್ಯವಸ್ಥೆ ಎಲ್ಲ ಮಾಡಿದೆ. ಮತ್ತೆ ಮನೆಯವರು ನೋಡ್ತಾರೆ. ಹಾಗೆ ಸರಿ ಸರಿ. ಮತ್ತೆ ಇಲ್ಲಿ ನೀವೀಗ ಅಡ್ಡ ಬೋರ್ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಯಾವುದು? ಇಲ್ಲೊಂದು ಹಳೆಯ ಒಂದು ಸೊರಂಗ ಟನೆಲ್ ಕಾಣ್ತಾ ಇದೆ. ಇದರಿಂದಾಗಿ ನೀವು ಪ್ರಭಾವಿತರಾಗಿ ಅಲ್ಲಿ ಅಡ್ಡ ಬೋರ್ ಮಾಡಿಸಿದ್ದೀರಾ? ಹೌದೌದು. ನೀರು ಸಿಗಬಹುದು ಅಂತ ಹೇಳುವ ಒಂದು ಆಲೋಚನೆಯಲ್ಲಿ ಅಡ್ಡ ಬೋರ್ ಬರೆದದ್ದು. ಸರಿ ಸರಿ ಸರಿ. ಮತ್ತೆ ಇದು ಜರಿದು ಬೀಳುವ ಪ್ರಮೇಯ ಇಲ್ಲ. ಶುದ್ಧವಾದ ನೀರು ಸಿಗ್ತದೆ. ಸರಿ ಸರಿ. ಈಗ ಅಡ್ಡ ಬೋರ್ ಅಂದ್ರೆ ಇದು ಎಷ್ಟು ಫೀಟ್ ಹೋಗಿದೆ? ಟೋಟಲ್ 93 ಫೀಟ್ ಹೋಗಿದೆ. ಈಗ ಅಡ್ಡ ಬೋರಿಗೆ ಅವರು ಹೇಗೆ ಪೈಪು 93 ಫೀಟ್ ಪೈಪ್ ಹಾಕ್ತಾರ? 93 ಫೀಟ್ ವರೆಗೆ ಪೈಪ್ ತೂತು ಮಾಡಿ ಹಾಕ್ತಾರೆ. ಅದರಲ್ಲಿ ಫಿಲ್ಟರ್ ಆಗಿ ಈ ಪೈಪ್ ಅಲ್ಲಿ ಬರ್ತದೆ. ಆಕ್ಚುಲಿ 1.5 ಇಂಚಿನ ಪೈಪ್ ಹಾಕಬೇಕಿತ್ತು. ಇಲ್ಲಿ 1 ಇಂಚ್ ಇದು ರೆಡಿ ಇದ್ದ ಕಾರಣ ಸರಿ ಸರಿ. ಇದೀಗ 1 ಫೀಟಿಗೆ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ? 1 ಫೀಟಿಗೆ 60 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, ಮತ್ತೆ ಫಿಟ್ಟಿಂಗ್ ಚಾರ್ಜ್ ಅದೆಲ್ಲ ಎಕ್ಸ್ಟ್ರಾ. ಮತ್ತೆ ಗಟ್ಟಿ ಕಲ್ಲು ಕರ್ಗಲ್ಲು ಸಿಕ್ಕಿದ್ರೆ ಡ್ರಿಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಣ್ಣಲ್ಲಿ ಮಾತ್ರ ಮಾಡಬೇಕು. ಸರಿ ಸರಿ ಸರಿ. ಮತ್ತೆ ನೀರು ಒಮ್ಮೆ ಸಿಕ್ಕಿದ್ರೆ ಇದಕ್ಕೆ ಎಲೆಕ್ಟ್ರಿಸಿಟಿ ಯಾವುದೇ ಪವರ್ ಸಪ್ಲೈ ಬೇಡ. ಹೌದು ಹೌದು. ಅಲ್ಲ, ಒಂದು ಜಲನಿಧಿ ಅಂತ ಹೇಳ್ಬೋದು. ಅಂದ್ರೆ ಇಷ್ಟು ನೀರು ಇದು 24 ಅವರ್ಸ್ 365 ದಿವಸ ಬರ್ತಾ ಇರ್ತದೆ. ಇದೊಂದು ಭಾಗ್ಯ ಅಂತಲೇ ನಮಗೆ ಹೇಳ್ಬೋದು. ಈ ನೀರನ್ನು ನೋಡಿ ತುಂಬ ಸಂತೋಷ ಪಡ್ತಾ ಇದ್ದೇವೆ ಗೋವಿಂದಣ್ಣ. ಮತ್ತೆ ಸರಿ, ಧನ್ಯವಾದಗಳು.